ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತ ಶಾಕ್ ಆಗ್ತಾಯಿದ್ದೀರಾ? ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಸೊ ಇವಾಗ ನಾವು ಹನುಮಂತು ಹೋಟೆಲ್ಗೆ ಬಂದಿದ್ದೀವಿ. ಮೈಸೂರಲ್ಲಿ ತುಂಬಾ ಫೇಮಸ್ ಅಂತ ಕೇಳಿದ್ದೆ. ಮೈಸೂರಲ್ಲಿ ತುಂಬಾ ಫೇಮಸ್ ಅಂತ ಕೇಳಿದ್ವಿ. ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ. ನೋಡೋಣ ಏನೇನು ತಿಂತೀವಿ ಅಂತ ತೋರಿಸ್ತೀನಿ ಇವಾಗ. ಸೊ ಇವಾಗ ಫುಲ್ ಫೇಮಸ್ ಆಗಿರೋ ಮಟನ್ ಪಲಾವ್ನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಚಿಕನ್ ಚಾಪ್ಸ್ ತಗೋತಾ ಇದ್ದೀವಿ. ನೋಡೋಣ ಈಗ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನನಗಂತೂ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪನೇ ತಿನ್ನೋಕ್ಕಾಗಿದ್ದು. ಸಿಕ್ಕಾಪಟ್ಟೆ ಖಾರ. ನಾನು ಖಾರ ಮೊದಲೇ ಹೆವಿ ತಿಂತೀನಿ. ನನಗೇನೆ ಅಷ್ಟು ಖಾರ ಅಂದರೆ, ಇಲ್ಲ ಖಾರ ತಿಂದಿರೋರು ಬಂದ್ಬಿಟ್ಟು ತಿಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಖಾರ ಅಂದ್ಬಿಡುತ್ತೆ. ನನಗೆ ಖಾರ, ಇನ್ನು ಬೇರೆಯವ್ರಿಗೆಲ್ಲ ಇನ್ನೂ ಹೆಚ್ಚು ಮಟ್ಟಿಗೆ. ಸೊ ನಾವೀಗ ಸ್ವಲ್ಪ ತಿಂದಿದ್ದೀನಿ, ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ. ಇವಾಗ ತಿನ್ಕೊಂಡು ನೆಕ್ಸ್ಟು ಗರುಡ ಮಾಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಹೋದರೆ ವೀಡಿಯೋ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೇಗ ಬೇಗ ಅಲ್ಲಿ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ಯಾರೆಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ಅಂತ. ಏನಾದರೂ ಹನುಮಂತು ಹೋಟೆಲ್ಗೆ ಬಂದರೆ ಜಾಸ್ತಿ ಯಾರು ಖಾರ ತಿಂತೀರ ಅವ್ರು ಮಾತ್ರ ಬನ್ನಿ. ಖಾರನೇ ಇಷ್ಟಪಡದಿರೋರಂತೂ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ. ತಿನ್ನೋಕ್ಕಾಗಲ್ಲ, ಫುಲ್ ವೇಸ್ಟ್ ಆಗುತ್ತೆ. ತುಂಬಾ ಖಾರ, ತುಂಬಾ ಖಾರ. ಒಂದು ತುತ್ತು ಇಡ್ತಿದ್ದಂಗೆ ನಂಗೆ ಖಾರ ಗೊತ್ತಾಗ್ಬಿಡ್ತು, ಅಷ್ಟು ಖಾರ ಇದೆ. ನೋಡಿಕೊಂಡು ತುಂಬಾ ಸ್ಪೈಸಿ ತಿನ್ನೋರು ಮಾತ್ರ ಬನ್ನಿ. ಸೊ ವ್ಲಾಗ್ ನೋಡ್ತಾ ಇರ್ಬೋದು ನೀವು. ನಾನು ಮೈಸೂರಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಹಾಗಾಗಿ. ಸೊ ಈಗ ಫಸ್ಟು ಹೋಗಿ ನಾಷ್ಟ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ನಾಷ್ಟ ಬೆಳಗ್ಗೆನೇ ಒಳ್ಳೆ ನಾನ್ ವೆಜ್ಜೇ ತಿಂದೆ, ಚೆನ್ನಾಗಿತ್ತು. ಆದರೆ ಸ್ವಲ್ಪ ಖಾರ ಇತ್ತು. ಇನ್ನು ನೆಕ್ಸ್ಟು ಗರುಡ ಮಾಲ್ಗೆ ಬಂದ್ವಿ. ಸೊ ಇವಾಗ 10:30ಗೆ ಓಪನ್ ಮಾಡಿದ್ದಾರೆ. ನಾವು ಆಗಲೇ 9 ಗಂಟೆಗೆ ಬಂದ್ವಿ. ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಇವಾಗ 10:30ಗೆ ಓಪನ್ ಆಗೈತೆ. ಇವಾಗ ನಾನಂತಿದ್ದೆ ಫಸ್ಟ್ ಟೈಮ್ ಮಾಲ್ಗೆ ಅಂತ ಬಂದಿರೋದು. ಫುಲ್ ಎಕ್ಸೈಟ್ಮೆಂಟ್ ನನಗೆ, ಯಾವ ಥರ ಹೇಗಿದೆ ಅಂತ. ಏನೂ ತಗೊಳ್ಳಿಲ್ಲ ಅಂದರೂ ಅಟ್ಲೀಸ್ಟ್ ನೋಡ್ಕೊಂಡಾದರೂ ಹೋಗಬೇಕು ಅಂತ. ಸೊ ಇವಾಗ ನೋಡಿಕೊಂಡು ಹೇಗಿರುತ್ತೆ ಅಂತ ಹೋಗೋಣ. ಇಲ್ಲೇನಾಯಿತು ಗೊತ್ತಾ, ಇದೇನು ಅಂತ ಮಾರ್ಕ್ ಪೋಸ್ಟ್ ಮಾಡ್ತಿದ್ದೀರಾ, ಕುಂಕುಮ ಇರುತ್ತಲ್ಲ, ಅದು ಬೈ ಮಿಸ್ಟೇಕಾಗಿ ಅಲ್ಲಿ ಬಂದುಬಿಡ್ತು ಆಯಿತಾ. ಅದನ್ನ ನೀರು ಹಾಕ್ಬಿಟ್ಟು ಏನು ನೋಡಿದೆ ಹೋಗುತ್ತೆ ಅಂತ ಗೊತ್ತಿದೆ. ಅದು ನೋಡ್ರಿ ನೀರು ಹಾಕಿದ್ರೂ ಹೋಗಲಿಲ್ಲ. ಅದನ್ನ ಸ್ವಲ್ಪ ಈಗ ಎದ್ದು ಕಾಣಿಸ್ತಾ ಇದೆ ವೈಟ್ ಬಟ್ಟೆ ಆಗಿರೋದಕ್ಕೆ. ಅದಕ್ಕೆ ವೈಟ್ ಬಟ್ಟೆ ಹಾಕೊಳ್ಳೋಕ್ಕೆ ಬೇಜಾರು. ಸೊ ಇವಾಗ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ನಾನಂತೂ ಇದೇ ಫಸ್ಟ್ ಟೈಮ್ ಒಂದು ಮಾಲ್ಗೆ ಅಂತ ಹೋಗಿರೋದು. ನೀವು ಅಂದ್ಕೊಳ್ಬೋದು ಸುಳ್ಳು ಹೇಳ್ತಿದ್ದಾಳೆ ಅಂತ. ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಮಾಲ್ಗೆ ಅಂತ ಬಂದಿರೋದು. ನಾನು ಮಾಲ್ ಅಂತ ನೋಡೇ ಇರಲಿಲ್ಲ. ಬಟ್ ಮೈಸೂರಲ್ಲಿ ಇದೇ ಈ ಥರ ಗರುಡ ಮಾಲ್ ಅಂತ ಕೇಳಿದ್ದೆ, ಅಂದರೆ ಹೊರ್ಗಡೆಯಿಂದ ನೋಡಿದ್ದೆ, ಆದರೆ ಒಳಗೆಲ್ಲ ಹೋಗಿರಲಿಲ್ಲ. ಸೊ ಇವತ್ತು ಕಾಲ ಕೂಡಿ ಬಂತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೋಗಿದ್ದೆ. ನಾನು ಏನಂದರೆ ಏನೂ ಪರ್ಚೇಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಮಾಲ್ ಅಂದರೆ ಹೇಗಿರುತ್ತೆ, ಅದು ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋದು ಆಸೆ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಗರುಡ ಮಾಲ್ಗೆ ಹೋಗಿದ್ದೆ. ಸೊ ಇವಾಗ ನೋಡ್ತಾ ಇದ್ದೀನಿ ಎಲ್ಲನೂ ಕೂಡ. ಪ್ರೈಸ್ ಅಂತೂ ಕೇಳದೆ ಬೇಡ ಬಿಡಿ, ಅಷ್ಟು ಪ್ರೈಸ್ ಹಾಕಿರ್ತಾರೆ. ಸೊ ಹಾಗಂತ ನಾನು ಏನೂ ತಗೊಳ್ದಂಗೆ ಬಂದಿಲ್ಲ. ಒಂದೇ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದೇನು ಅಂತ ಆಮೇಲೆ ತೋರಿಸ್ತೀನಿ. ಬಟ್ ಇವಾಗ ಎಲ್ಲನೂ ಕೂಡ ನೋಡ್ತಿದ್ದೆ, ಯಾವ ರೀತಿ ಇದೆ, ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಎಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ದೆ. ನನಗೆ ಫಸ್ಟ್ ಟೈಮ್ ಹೋಗಿರೋದಲ್ವ, ಫುಲ್ ಒಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು, ಯಾವ ರೀತಿ ಇರುತ್ತೆ, ಹೇಗೆ ಏನು ಅಂತ. ಬಟ್ ಇದೆಲ್ಲ ನೋಡಿದ್ರೆ ಸ್ವಲ್ಪ ನನಗೆ ಈ ಡಿ ಮಾರ್ಟು, ವಿಶಾಲ್ ಮಾರ್ಟು ಅದನ್ನೆಲ್ಲ ನೋಡಿದ್ನಲ್ಲ, ಸ್ವಲ್ಪ ಆ ರೀತಿ ಅಂತ ಅನ್ನಿಸ್ತಿತ್ತು. ಏನು ಈ ಪ್ಲೇಸ್ಗೆ ಹೋಗಿದ್ನಲ್ಲ ನೋಡಿ, ಇಲ್ಲಿ ಅಂದರೆ ಈ ವಿಶಾಲ್ ಮಾರ್ಟಲ್ಲೆಲ್ಲ ಸೇಮ್ ಇದೇ ರೀತಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ
ನೋಡ್ತಾಯಿದ್ದೆ. ಇನ್ನು ಸ್ವಲ್ಪ ಇಲ್ಲೂ ನಾವು ನೋಡದೇ ಇರೋ ಐಟಮ್ಸ್ ಎಲ್ಲ ಸ್ವಲ್ಪ ಇತ್ತು, ಅದನ್ನು ಕೂಡ ನೋಡ್ತಾಯಿದ್ದೆ. ಇಲ್ಲಿ ದೇವ್ರ ಫೋಟೋಸ್ ಎಲ್ಲ ತುಂಬಾ ಸಖತ್ತಾಗಿತ್ತು. ಹಾಗೆ ನಮ್ಗೆ ಬೇಕಾಗಿರೋ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇತ್ತು. ನಾನೇನು ಅಷ್ಟು ತಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ನೋಡ್ತಾಯಿದ್ದೆ. ಪ್ರೈಸ್ ಅಂತೂ ಗಗನಕ್ಕೆ ಹಾಕ್ಬಿಟ್ಟಿದ್ದಾರೆ. ಅಷ್ಟು ಒಂದು ಚಿಕ್ಕದಕ್ಕೂ ಜಾಸ್ತಿ ದುಡ್ಡು ಹಾಕಿದ್ರು. ನಾನು ಅದಕ್ಕೆ ಏನೂ ಪರ್ಚೇಸ್ ಮಾಡಲಿಲ್ಲ. ನಾನು ಪರ್ಚೇಸ್ ಮಾಡಬೇಕಂತನೂ ಕೂಡ ಹೋಗಿರಲಿಲ್ಲ. ಜಸ್ಟ್ ನಾನು ಯಾವ ರೀತಿ ಇದೆ ಹೇಗೆ ನನ್ನ ತಲೆಯಲ್ಲಿ ಏನೋ ಒಂಥರ ಮೈಂಡ್ ಸೆಟ್ ಇತ್ತು, ಮಾಲ್ ಅಂದರೆ ಫುಲ್ ಹಾಗೆ ಹೀಗೆ ಇರುತ್ತೆ, ನೋಡಬೇಕು ನಾನು ಒಂದು ಸಲನಾದ್ರೂ ಅಂತ. ಇನ್ನು ಬೆಂಗಳೂರೆಲ್ಲ ಫುಲ್ಲು ಬೇರೆ ಥರನೇ ಇರುತ್ತೆ. ಇನ್ನು ನಮ್ಮ ಮೈಸೂರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಇಲ್ಲಿ ಡೈರಿ ನೋಡ್ತಾಯಿದ್ದೆ. ಫುಲ್ಲು ಇದೇನು ಡೈರಿ ಅಂತ ಅನ್ನಿಸ್ಲೇ ಇಲ್ಲ ಫಸ್ಟು, ಫುಲ್ಲು ಮಿಂಚ್ತಿತ್ತಲ್ಲ. ಸೊ ಹಾಗಾಗಿ ಏನೇನಿದೆ ಅಂತ ನೋಡ್ತಾ ಇದ್ದೆ. ಇನ್ನು ಇದು ನೋಡಿ, ಇದು ಪೆನ್ನು ಯಾವ ರೀತಿಯಾಗಿದೆ ಅಲ್ವಾ, ಕ್ಯೂಟಾಗಿ. ನೆಕ್ಸ್ಟ್ ಅದೇ ರೀತಿ ಎಲ್ಲನೂ ಕೂಡ ನೋಡ್ತಾಯಿದ್ದೆ. ಹಾಗೆ ಪ್ರೈಸ್ ನೋಡಿ ಫುಲ್ಲು ಶಾಕ್ ಆಗೋಯ್ತು ನನಗಂತೂ. ಆದರೂ ಕೂಡ ಸ್ಮೈಲ್ ಮಾಡಿಕೊಂಡು ನಿಮಗೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಗರುಡ ಮಾಲು ಮೈಸೂರಲ್ಲಿ. ನೋಡಿ ಇದೆಷ್ಟು ಕ್ಯೂಟಾಗಿದೆ ಅಲ್ವಾ, ಅಷ್ಟೇ ಕ್ಯೂಟಾಗಿ ಪ್ರೈಸ್ ಇದೆ ಅಂತ ಅಂದ್ಕೊಳ್ಬೇಡಿ. ತುಂಬಾ ದೊಡ್ಡ ಪ್ರೈಸ್ ಹಾಕಿದ್ರು. ನನಗಂತೂ ಫುಲ್ ಶಾಕ್ ಆಗೋಯ್ತು, ಇಷ್ಟು ಚಿಕ್ಕದಕ್ಕಷ್ಟು ಪ್ರೈಸಾ ಅಂತ. ಕೆಲವೊಬ್ಬರು ತಗೊಳ್ತಾರೆ, ಕೆಲವೊಬ್ಬರು ತಗೊಳ್ಳೋದಿಲ್ಲ. ಬಟ್ ನನಗಂತೂ ಒಂದೊಂದು ಇಷ್ಟ ಆದವು, ಬಟ್ ಅಮೌಂಟ್ ಜಾಸ್ತಿ ಆಯಿತು ಅಂತ ನಾನು ತಗೊಳಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ನಾನು ನೈಲ್ ಪಾಲಿಷ್ನ ನೋಡ್ತಾ ಇದ್ದೆ. ಹಾಗೆ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು. ನಾನೊಂದು 2-3ನ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ಸೊ ಫೈನಲಿಯಾಗಿ ನಾನು ಏನು ತಗೊಂಡೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೈಲ್ ಪಾಲಿಷ್ನ ತಗೊಂಡೆ. ಇದೇನು ತುಂಬ ಏನು ಕಮ್ಮಿ ಇದೆ ಅಂತ ಅಂದ್ಕೊಳ್ಬೇಡಿ. ಒಂದಕ್ಕೆ 80 ರೂಪೀಸ್ ಕೊಟ್ಟು ಜಸ್ಟ್ ಒಂದೇ ಒಂದು ನೈಲ್ ಪಾಲಿಷ್ನ ತಗೊಂಡು ಬಂದೆ ಅಷ್ಟೇ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದು ಇಷ್ಟು ನನ್ನ ಪುಟ್ಟ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.